ಮೇಡಮ್ ನೀವು ರೀಲ್ಸ್ ಮಾಡ್ತೀರಲ್ವಾ? ಹೌದು. ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ಮ ಹೆಸರೇನು? ಬರ್ತೀನಿ ಮೇಡಮ್. ಬಾಯ್. ಹಾಯ್. ಹಾಯ್. ತಗೊಳ್ಳಿ ಗಿಫ್ಟು. ಇದೆಲ್ಲ ಯಾಕೋ? ಮೊದಲನೇ ಸಲ ಭೇಟಿ ಆಗ್ತಿದ್ದೀವಿ, ನೆನಪಿಗಿರಲಿ ಅಂತ ಈ ಗಿಫ್ಟು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ವೆಲ್ಕಮ್. ಮಾತಾಡ್ರಲ್ಲ ಏನಾರೇ. ನಿಮ್ಮೆಲ್ಲ ರೀಲ್ಸು ನೋಡಿದ್ದೀನಿ. ಜಸ್ಟ್ ಈಗ 1 ಅವರ್ ಹಿಂದೆ ಹಾಕಿದ್ರಲ್ಲ, ಆ ರೀಲ್ನು ನೋಡಿದ್ದೀನಿ. ಹಂಗಾರ ನೀವು ನಂಗೆ ಭಾಳ ಫಾಲೋ ಮಾಡ್ತೀರಿ. ಹೌದು. ಅಷ್ಟೇ ಅಲ್ಲ ರೀ, ನೀವು ರೀಲ್ಸಲ್ಲಿ ಹಾಕಿರೋ ಅಷ್ಟು ಡ್ರೆಸ್ಗಳು ನೆನಪಿದೆ ನನಗೆ. ಯಪ್ಪ, ಅದೆಲ್ಲ ಹೆಂಗೆ ನೆನ್ಪಿಟ್ರಿ? ನಿಮ್ಮ ಒಬ್ಬರದೇ ರೀಲ್ಸ್ ನೋಡೋದು ನಾನು. ರಿಯಲಿ? ಯಾಕೆ? ಐಫಿಲ್ ಟವರ್ ನೋಡಿದ್ಮೇಲೆ ಮೊಬೈಲ್ ಟವರ್ ಯಾರಾದರೂ ಇಷ್ಟಪಡ್ತಾರ ನೀವೇ ಹೇಳಿ. ಓಹ್, ನೀವು ನೆಕ್ಸ್ಟ್ ಲೆವೆಲ್ ಫಾಲೋವರ್ ನೋಡ್ರಿ. ನಿಮ್ಮ ಜೊತೆ ಒಂದು ರೀಲ್ ಮಾಡೋಕಬೇಕು. ರೀಲ್ಗಳೆಲ್ಲ ಮಾಡೋಕ್ಕೆ ಬರೋಲ್ಲ ನನಗೆ. ಮೊದಲು ನಾನು ಹಿಂಗೆ ಅಂತಿದ್ದೆ. ಈಗ ಊಟ ಮಾಡೋದು ಬಿಟ್ಟರು ನಡೀತೈತೆ, ರೀಲ್ಸ್ ಮಾಡೋದು ಬಿಡೋದಿಲ್ಲ. ನಿಮ್ಗೆ ಕಲಿಸ್ಕೊಡ್ತೀನಿ ನಾನು. ಕಲಿಸ್ಕೊಡಿ. ಆದರೆ ನಾನು ರೀಲ್ಸ್ ಮಾಡ್ತಾ ಕೂತ್ರೆ ಸಂಸಾರ ನಡೆಸೋರು ಯಾರು ಅಂತ ಅರ್ಥ ಆಗಿಲ್ಲ. ನೀವು ನನ್ನ ಮದುವೆ ಆಗ್ತೀರಾ? ಮದುವೆನಾ? ನೀವು ನನ್ನ ಒನ್ ಆಫ್ ದಿ ಬೆಸ್ಟ್ ಫಾಲೋವರ್ ಇದ್ದೀರ. ಮೀಟ್ ಆಗಕ್ಕೆ ಬಂದಿನಿ ನಾನು ಅಷ್ಟೇ. ನೋಡಿ, ನನಗೆ ಬೇರೆ ಹುಡುಗರ ಥರ ಈ ಪ್ರೀತಿ ಪ್ರೇಮ ಪ್ರಣಯ ಅಂತ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದಿದ್ದೀನಿ. ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಏನಂತ ತಿಳಿಸಿ. ಲೈಫಲ್ಲಿ ಸೆಟ್ಲಾಗಿರೋ ಹುಡುಗ ನಾನು. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಕೆಲಸ ಏನು ಮಾಡ್ತೀರಿ? ಸ್ವಂತ ಮೊಬೈಲ್ ಶೋರೂಮಲ್ಲಿ. ವೆರಿ ನೈಸ್. ಚಲೋ ಚಲೋ ಫೋನ್ದಾಗ ಡೈಲಿ ಮಸ್ತ್ ರೀಲ್ ಮಾಡ್ಬೋದು. ವಾವ್. ನಿಮಗೆ ಯಾವ ಮೊಬೈಲ್ ಬೇಕೋ ಆ ಮೊಬೈಲಲ್ಲಿ ವಿಡಿಯೋ ಮಾಡಿರಿ. ನಾನೇ ನಿಮಗೆ ಕ್ಯಾಮ್ರಾಮೇನು. ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು. ನೋಡಿ, ನಿಮಗೆ ಒಳ್ಳೆ ಟೈಮ್ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ನಿಮ್ಮ ಪಾಸಿಟಿವ್ ರೆಸ್ಪಾನ್ಸಿಗೋಸ್ಕರ ಕಾಯ್ತಾ ಇರ್ತೀನಿ. ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಳ್ಳೋಣ. ಏ ಫ್ಯಾನ್ ಬಾಯ್ ಮೂಮೆಂಟ್. ಇನ್ನೂರ 50ಕ್ಕೂ ಹೆಚ್ಚು ಯುವತಿಯರಿಗೆ ಒಬ್ಬ ವ್ಯಕ್ತಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಆಶ್ಚರ್ಯ ಅಂದ್ರೆ ಈತ ವಂಚನೆ ಮಾಡ್ತಾ ಇದ್ದಂತಹ ರೀತಿ, ಹೇಗೆ ಯುವತಿಯರನ್ನ ಪುಸಲಾಯಿಸಿ ದುಡ್ಡನ್ನ ಪೀಕ್ತಾ ಇದ್ದ ಅನ್ನೋದು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ.